ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲಾ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರಬೇಡ್ರಿ. ಈ ಮಳಿ ನಿಂತ್ರುನು ಮಳಿ ಹನಿ ನಿಲ್ಲಂಗಿಲ್ಲ ಅನ್ನೋ ಮಾತೈತಿ. ಹಂಗೆ ನೋಡ್ರಿ ಮೂಡ ಹಗರಣದ ಕಥಿ. ಮೂಡ ಹಗರಣದಾಗ ಹೈಕೋರ್ಟ್ ನಿಂದ ಸಿಎಂ ಆಗಿರ್ಬೋದು, ಸಿಎಂ ಹೆಂಡತಿ, ಸಿಎಂ ಭಾಮೈದ ಎಲ್ಲರಿಗೂ ಹೋಲ್ಸೇಲ್ ಆಗಿ ಕ್ಲೀನ್ ಚಿಟ್ ಏನೋ ಸಿಕ್ತು. ಆದ್ರ ಮೂಡ ಹಗರಣದ ಕರಿ ನೆರಳು ಸಿಎಂ ಅವ್ರನ್ನ ಪೂರ್ತಿಯಾಗಿ ಬಿಟ್ಟಿಲ್ಲ, ಬಿಡ್ಲಿಕ್ಕೂ ಆಗಲ್ಲದು. ಲೋಕಾಯುಕ್ತ ತನಿಖೆಯಿಂದ ಒಂದು ಡಾಕ್ಯುಮೆಂಟ್ ಸಿಕ್ಕ ನೋಡ್ರಿ. ಈಗ ಅದು ಮತ್ತ ಸಿಎಂ ಅವರಿಗೆ ಸಂಕಷ್ಟ ತರುವಂತ ಎಲ್ಲಾ ಸಾಧ್ಯತೆಗಳು ಕಾಣ್ಲಿಕ್ಕತ್ತಾವ. 1998ರಾಗ ಈ ಭೂ ಮಾಲೀಕ ದೇವರಾಜ್ ಮೂಡಾಗ ಒಂದು ಕೊಟ್ಟಿದ್ದ ಮನವಿ ಪತ್ರದಾಗ ಸಹಿ ಮಾಡಿದ್ದು ಖುದ್ದು ದೇವರಾಜ್ ಆಗಿರ್ಬೇಕಾಗಿತ್ತು. ಆದ್ರ ಆ ಪತ್ರದಾಗ ದೇವರಾಜ್ ಹೆಸರಿನ್ಯಾಗ ಸಿಎಂ ಭಾಮೈದ ಏತ್ರಿ ಆರೋಪಿಯಾಗಿದ್ದ ಮಲ್ಲಿಕಾರ್ಜುನ ಸ್ವಾಮಿ ಸಹಿ ಹಾಕಿದ್ದು ಗೊತ್ತಾಗ್ಬಿಟ್ಟದ. ಜಮೀನನ್ನ ಭೂ ಸ್ವಾಧೀನದಿಂದ ಕೈ ಬಿಡ್ಬೇಕಂತ ಹೇಳಿ ಕೊಟ್ಟಿರುವಂತಹ ಮನವಿ ಪತ್ರದಾಗ ದೇವರಾಜ್ ಬದಲಿಗೆ ಸಿಎಂ ಭಾಮೈದನ ಸಹಿ ಅದ ಅಂತ. ಇದು ಹೆಂಗ್ ಗೊತ್ತಾಯ್ತಂದ್ರೆ, ನೀವು ಈಗ ಹೋದ ವರ್ಷ ಮಾಡಿದಂತ ಒಂದು ಸಹಿ ಅದು ಇದು ಎರಡು ಒಂದೇ ಆಗ್ಯಾವಂತ. 2024ರಾಗ ಒಂದು ದಾಖಲೆ ಏನಿತ್ತು ಲೋಕಾಯುಕ್ತ ವಿಚಾರಣೆ ಪತ್ರಕ್ಕ, ಆ ಪತ್ರದಾಗ ಮಲ್ಲಿಕಾರ್ಜುನ ಸ್ವಾಮಿ ಸಹಿ ಹಾಕ್ಯಾರಲ್ಲ, ಆ ಸಹಿ ಈ ಸಹಿ ಎರಡು ಒಂದೇ ಅನ್ನೋದು ಗೊತ್ತಾಗ್ಬಿಟ್ಟದ್ ನೋಡ್ರಿ. ಇದರಿಂದ ಈಗ ದೊಡ್ಡ ಸಂಶಯ ಹುಟ್ಟು ಹಾಕ್ಬಿಟ್ಟದ್. ಅದ್ ಏನಂದ್ರ, ಈ ಮೂಡ ಜಮೀನನ್ನ ಕಬಳಿಸುವಂತ ಹುನ್ನಾರ ಇವತ್ತು ನಿನ್ನೆದಲ್ಲ, 1998ರಿಂದ ಅಂದ್ರ ಶುರುವಿನಿಂದನೇ ಅದ್ರ ಪ್ಲಾನ್ ಆಗಿತ್ತ ಅನ್ನುವಂತ ಅನುಮಾನ. ಅಷ್ಟೇ ಅಲ್ಲ, 1998ರಿಂದನೇ ಈ ಭೂಮಾಲೀಕ ದೇವರಾಜು ಮತ್ತು ಸಿಎಂ ಭಾಮೈದ ಮಲ್ಲಿಕಾರ್ಜುನ ಸ್ವಾಮಿಗೆ ಇಬ್ಬರಿಗೆ ಪರಿಚಯನೂ ಇತ್ತು ಕಾಣ್ತದ. ದೇವರಾಜು ಹೆಸರಿನ್ಯಾಗ ಮಲ್ಲಿಕಾರ್ಜುನ ಸ್ವಾಮಿನೇ ಎಲ್ಲ ಈ ವ್ಯವಹಾರ ಮಾಡ್ತಿದ್ರು ಅನ್ನುವಂಥ ಸಂಶಯ. ಅಲ್ರಿ, ಹಿಂಗ ಒಬ್ರ ಹೆಸರ್ನಾಗ ಮತ್ತೊಬ್ರ ಸಹಿ ಹಾಕುದೇ ಅಕ್ರಮ ಇಲ್ಲಿ ಹೇಳ್ರಿ. ಇದನ್ನೇ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಆರೋಪಿಸ್ಲಿಕ್ಕತ್ತಾರ, ಪ್ರಶ್ನೆ ಮಾಡ್ಲಿಕ್ಕತ್ತಾರ. ಅಷ್ಟೇ ಅಲ್ಲ, ಇದರಾಗ IPS ಅಧಿಕಾರಿಗಳು ಸಹಿತ ಆರೋಪಿತರ ಪ್ರಭಾವದಿಂದಾಗಿ ಕ್ಲೀನ್ ಚಿಟ್ ಕೊಟ್ಟಾರ ಅನ್ನುವಂಥದ್ದು ಒಂದು ಮಾತು ದೂರು ಹೇಳಲಿಕ್ಕತ್ತಾರ, ಕಂಪ್ಲೇಂಟ್. ಹಿಂಗಾಗಿ ಸ್ನೇಹಮಯಿ ಕೃಷ್ಣ ಬಿಡುದಿಲ್ಲ ಅಂತ ಅಧಿಕಾರಿಗಳ ವಿರುದ್ಧನೂ ದೂರು ಕೊಡ್ಲಿಕ್ಕೆ ತಯಾರಾಗ್ಬಿಟ್ಟಾರ. ಪ್ರಾರಂಭದಲ್ಲಿ ಹೇಳ್ತಾ ಇದೀನಿ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸೇರಿದಂಥ ಆಸ್ತಿಯನ್ನ ಕಬಳಿಸ್ಕೋಸ್ಕರ ಈ ಆರೋಪಿಗಳು ಹಲವಾರು ಸುಳ್ಳು ದಾಖಲೆ ಸೃಷ್ಟಿ ಮಾಡಿದ್ದಾರೆ ಅಂತೇಳಿ ನಾನು ಆರೋಪ ಮಾಡಿದೆ. ಅದಕ್ಕೆ ಪೂರಕವಾಗಿ ಈಗಾಗಲೇ ಹೇಳಿದ್ದೆ, ಏನು 96ನೇ ಇಸ್ವಿಲಿ ದೇವರಾಜ್ ಅವರು ಭೂಸ್ವಾಧೀನ ಕೈ ಬಿಡಿ ಅಂತೇಳಿ ಅರ್ಜಿ ಕೊಟ್ಟಿದ್ರು. ಆ ಅರ್ಜಿಲಿ DC ಮಂದಿಗೆ ಸ್ಪಷ್ಟ ಉಲ್ಲೇಖ ಆಯಿತು ಅಂತೇಳಿ. ಅದಾದ ನಂತರ ಈಗ ಸ್ವತಃ ಪಾರ್ವತಿಯವರು ಹೇಳಿಕೆ ಕೊಟ್ಟಿದ್ರು. ಖಾತೆ ನೋಂದಣಿ ಮಾಡೋ ಅರ್ಜಿಲಿ ನನ್ನ ಪರವಾಗಿ CT ಕುಮಾರ್ ಸಹಿ ಮಾಡಿರಂತೇಳಿ. ಹಾಗೆ ಈ ಥರ ಯಾರದೋ ಹೆಸರಿಗೆ ಯಾರೋ ಸಹಿ ಮಾಡ್ಕೊಡ್ಬೋದು ಅನ್ನೋ ರೀತಿಯಲ್ಲಿ ಸಹಜವಾಗಿ ಮಾತಾಡ್ಕೊಂಬಂದರು. ಸೊ ಈಗ ಮತ್ತೊಂದು ದಾಖಲಾತಿ ಸಿಕ್ಕಿದೆ, ನೀವು ನೋಡ್ಬೋದು ಇಲ್ಲಿ ನೋಡಿ. 13/7/98ರಲ್ಲಿ ಸೊ ದೇವರಾಜು ಹೆಸರಲ್ಲಿ ಮೂಡಾಗಿ ಕೊಟ್ಟಿರೋಂಥ ಪತ್ರ ಆಗಿ ಕಾಣಿಸುತ್ತೆ. ಈ ಪತ್ರ ಕೈಲಿ ಬರೆದಿದ್ದು ಏನು ಕೈ ಬಿಟ್ಟಿದ್ರೆ ಅದ್ರ ಬಗ್ಗೆ ಹಿಂಬಾರ ಕೊಡಿ ಅಂತೇಳಿ ಬರೆದಿದ್ದಾರೆ. ಅದಕ್ಕೆ ನೋಡಿ ಸಹಿ ಇಲ್ಲಿದೆ, ಇದು ಸಹಿ, ಈ ಸಹಿ ದೇವರಾಜದಲ್ಲ, ಇದು ಮಲ್ಲಿಕಾರ್ಜುನ ಸ್ವಾಮಿದು. ಇಲ್ಲಿ ನೋಡಿ ನಿಮ್ಗೆ ತೋರ್ತೀನಿ. ತನಿಖಾಧಿಕಾರಿ ಮುಂದೆ ಏನು ಹೇಳಿಕೆ ಕೊಟ್ಟಿದ್ದಾರೆ ನೋಡಿ. ಇದು ದೇವರಾಜು ನೀಡಿರೋ ಹೇಳಿಕೆ, ಈ ಹೇಳಿಕೆ ನೋಡಿ ಸಹಿ, ಇದು ದೇವರಾಜ ಸಹಿ, ಇದು ದೇವರಾಜ್ ಅವರ ಸಹಿ. ಓಕೆ, ಆಯ್ತಾ? ಇದೇ ಮಲ್ಲಿಕಾರ್ಜುನ ಸ್ವಾಮಿ ಅವರು ತನಿಖಾಧಿಕಾರಿ ಮುಂದೆ ಈ ಹೇಳಿಕೆ ನೀಡಿದ್ದಾರೆ. ಮಲ್ಲಿಕಾರ್ಜುನ ಸ್ವಾಮಿ ನೀಡಿರೋ ಸಹಿ ನೋಡಿ ಇಲ್ಲಿದೆ, ಸೇಮ್ ಇದೆ ಸರ್. ಈ ಪತ್ರದಲ್ಲಿ ಏನು ಸಹಿ ಇದೆ ಆ ಸಹಿನೇ ಇಲ್ಲೂ ಇದೆ. ಇಲ್ಲಿ ನೋಡಿ, ಈ ಸಹಿ ಎರಡು ನೋಡಿ. ಅಂದರೆ ದೇವರಾಜು ಹೆಸರಲ್ಲಿ ಪತ್ರವನ್ನು ಸೃಷ್ಟಿ ಮಾಡತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮಿ ಅವ್ರು ಸಹಿ ಮಾಡಿ ಇದನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಈ ಬರವಣಿಗೆ, ಈ ಪತ್ರ ಬರವಣಿಗೆ ಕೈಲಿದೆ, ಕೈ ಬರವಣಿಗೆ. ಈ ಕೈ ಬರವಣಿಗೆ ಯಾರ್ದಂತ ತನಿಖೆ ಮಾಡಬೇಕಿತ್ತಲ್ಲ, ಕೇಳಬೇಕಿತ್ತಲ್ಲ. ಇದ್ರ ಬಗ್ಗೆ, ಈ ಪತ್ರದ ಬಗ್ಗೆ ಎಲ್ಲೂ ಕೂಡ ತನಿಖಾಧಿಕಾರಿ ಏನು ಹೇಳಲ್ಲ. ಇಲ್ಲಿ ನನಗೆ ಸ್ಪಷ್ಟ ಕಾಣುತ್ತೆ ಇಲ್ಲಿ ಸುಳ್ಳು ದಾಖಲೆ ಸೃಷ್ಟಿ ಮಾಡೋದು ಅಂತೇಳಿ. ಆದರೆ ತನಿಖಾಧಿಕಾರಿಗೆ ಯಾಕೆ ಕಾಣಿಸಲ್ಲ? ಸೊ ಇಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ, ತನಿಖಾಧಿಕಾರಿ ಆರೋಪಿತರ ಪ್ರಭಾವಕ್ಕೊಳಗಾಗಿ ಸುಳ್ಳು ವರದಿ ಸಲ್ಲಿಸಿದ್ದಾರೆ ಅನ್ನೋದು ಸ್ಪಷ್ಟ ಗೊತ್ತಾಗುತ್ತೆ. ಇನ್ನು ದುಬೈನಿಂದ ಕೋಟಿಗಟ್ಲೆ ರೊಕ್ಕ ಬೆಲೆ ಬಾಳುವಂತಹ ಸಿಕ್ಕಾಪಟ್ಟೆ ಬಂಗಾರವನ್ನ ಅಕ್ರಮವಾಗಿ ಸಾಗಿಸ್ಲಿಕ್ಕತ್ತಿದ್ದಂತ ನಟಿ ರನ್ಯಾ ರಾವ್ ಅವರನ್ನು ಯಾವಾಗ ಏರ್ಪೋರ್ಟ್ ನಿಂದ ವಶಕ್ಕೆ ತಗೊಂಡ್ರು ನೋಡ್ರಿ, ಮಾರ್ಚ್ 3ನೇ ತಾರೀಕು. ಅಲ್ಲಿ ಈಗ ಅಂತೂ ಅವರು ಪರಪ್ಪನ ಅಗ್ರಹಾರ ಜೈಲ್ನ್ಯಾಗ ಅದಾರ. ಅದು ಮಾತು ಬೇರೆ. ಆದ್ರ ಅವಾಗಿನಿಂದ ಎಲ್ಲ ಚಾನೆಲ್ಗಳದ್ರಾಗ ರನ್ಯಾ ರಾವ್ದೇ ಸುದ್ದಿ. ಹಿಂಗ ಅಕ್ರಮವಾಗಿ ಬಂಗಾರನ ಎಲ್ಲೆಲ್ಲೋ ಸಾಗಿಸ್ಲಿಕ್ಕತ್ತಿದ್ರು, ಎಲ್ಲೆಲ್ಲೋ ಕದ್ದು ಮುಚ್ಚಿ ಇಟ್ಟಿದ್ರು ಅನ್ನುವಂಥದ್ದು. ಇವರು DGP ರಾಮಚಂದ್ರ ರಾವ್ ಅವರ ಮಲಮಗಳಂತ.
ಮಲಮಗಳಂದ್ರೆ ಹೆಂಗಂತ ನಾನ್ ನೋಡ್ದೆ. ಅಂದ್ರ ಆ ರಾಮಚಂದ್ರ ರಾವ್ ಅವರ 2ನೇ ಹೆಂಡತಿ 1ನೇ ಮದುವೆಯಿಂದ ಹುಟ್ಟಿದಂಥ ಮಗಳಂತ. ಅದ್ರ ಬಗ್ಗೆ ನೀವ್ಯಾಕಷ್ಟು ತಲೆ ಕೆಡ್ಸ್ಕೊಂಡ್ರಂದ್ರೇನ ವಿಷಯಕ್ಕೆ ಬರ್ತೀನಿ ತಡ್ರಿ. ರಾಮಚಂದ್ರ ಅವರಿಂದ ಪ್ರೋಟೋಕಾಲ್ ದುರುಪಯೋಗ ಆಗ್ಯದ ಅನ್ನುವಂಥದ್ದಾಗಿರ್ಬಹುದು. ಬಂಗಾರನ ಕಳ್ಳ ಸಾಗಣೆ ಮಾಡ್ಲಿಕ್ಕತ್ತಿದ್ದು ಕಂದಾಯ ಮತ್ತು ಭದ್ರತೆ ಸಿಬ್ಬಂದಿಯಿಂದ ತಪ್ಪಿಸ್ಕೊಂಡು ಬಂದಿರ್ತಾರ ಅನ್ನುವಂಥದ್ದು ಸದ್ಯಕ್ಕ ತನಿಖೆಯಿಂದ ಗೊತ್ತಾಗ್ಯದ ನೋಡ್ರಿ. ಸಾಕಷ್ಟು ಈ ಪ್ರಕರಣದಾಗ ಈಗ ತನಿಖೆ ನಡೆದದ. ದಿನ ಒಂದೊಂದು ವಿಷಯಗಳು ಹೊರಗ್ ಬರ್ಲಿಕ್ಕತ್ತಾವ. ಅಷ್ಟೇ ಅಲ್ಲ, ಹಿಂಗ ಬಂಗಾರನ ಕಳ್ಳ ಸಾಗಣೆ ಮಾಡ್ಲಿಕ್ಕತ್ತಿದ್ವಂತ ಪ್ರಕರಣ ಆಗಿರ್ಬಹುದು, ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿದ್ದಾಗಿರ್ಬಹುದು, ಇನ್ನು ಉದ್ಯಮಿಗಳ ನಂಟೈತಿ. ಅಷ್ಟೇ ಅಲ್ಲ, ಪ್ರಮುಖ ಪ್ರಭಾವಿ ರಾಜಕಾರಣಿಗಳ ಕೃಪಾ ಕಟಾಕ್ಷ ಅದ ಅನ್ನೋದು ಗೊತ್ತಾಗ್ಯದ. ಈಗ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಅವರು ಹೇಳೋ ಪ್ರಕಾರ ಈ ರನ್ಯಾರಾವ್ ಪ್ರಕರಣದ ಹಿಂದಿರುವಂತಹ ಮಂತ್ರಿಗಳು ಯಾರ್ಯಾರು ಅನ್ನೋದು, ಅವ್ರ ಹೆಸರು ಏನನ್ನೋದು, ಯಾರ್ಯಾರು ಅನ್ನೋದೆಲ್ಲ ಸಿಎಂ ಸಿದ್ದರಾಮಯ್ಯನವ್ರಿಗೆ ಚಲೋ ಗೊತ್ತದ, ಅವರೇ ಇದನ್ನ ಹೇಳಬೇಕು ಅಂತ ಭರತ್ ಶೆಟ್ಟಿ ಅವರು ಹೇಳಿಕತ್ತಾರ. ಸರ್ಕಾರ ಅದ್ರ ಬಗ್ಗೆ ಏನು ಉತ್ತರ ಕೊಡ್ತಾ ಇಲ್ಲ. ಯಾರೆಲ್ಲ ಸಚಿವರು ಅವಳೊಂದಿಗೆ ಸಂಪರ್ಕದಲ್ಲಿದ್ದರು ಅದನ್ನ ಅವರು ಮಾಹಿತಿಯನ್ನು ಪಬ್ಲಿಕ್ ಡೊಮೇನಲ್ಲಿ ಬಿಡಬೇಕು. ಅವ್ರು ಬಿಡ್ತಾ ಇಲ್ಲ. ಎನ್ಕ್ವೈರಿ ಮಾಡಿದ್ದೇವೆ, ಎನ್ಕ್ವೈರಿ ಹಾಕಿದ್ದೇವೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅದು ಮಾಡಿದರೆ ಸಾಕಾಗೋದಿಲ್ಲ. ಸರ್ಕಾರ ಎಲ್ಲೋ ಒಂದು ಕಡೆ ಡಿಫೆನ್ಸಿವ್ ಆಗಿ ಇದ್ದದನ್ನು ನಾವು ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಾಗಾಗಿ ಸರ್ಕಾರದ ರೋಲ್ ಏನಿದರಲ್ಲಿ, ಅವಳಿಗೆ ಸ್ಮಗ್ಲಿಂಗ್ ಮಾಡುವಂಥ ವ್ಯಕ್ತಿಗೆ ಪ್ರೋಟೋಕಾಲನ್ನು ಕೊಟ್ಟಿದ್ದು ಯಾಕೆ, ಯಾರೆಲ್ಲ ಇದರಲ್ಲಿ ಮಿನಿಸ್ಟರ್ಸು ಇನ್ವಾಲ್ವ್ ಇದ್ದಾರೆ, ಹೆಸರು ಸಿ ಎಮ್ಮಿಗೆ ಗೊತ್ತಿದೆ, ಹೇಳಿದರೆ ಸಾಕು. ಪಬ್ಲಿಕಲ್ಲಿ ಹೇಳಿ ಅವರು ಚೇಂಜ್ ಮಾಡಲಿ ಅಥವಾ ಅವರು ಅಟ್ಲೀಸ್ಟ್ ಅನೌನ್ಸ್ ಮಾಡಲಿ. ಸಿ ಎಮ್ ಗೊತ್ತಿದೆ ಹೆಸರು, ಯಾವ ಸಚಿವರು ಯಾರು 100% ಸಿ ಎಮ್ಮಿಗೆ ಗೊತ್ತಿದೆ. ಇದು ಡಲ್ ಆಗಿದ್ದಾರೆ ಎಲ್ಲ, ನೋಡ್ಲಿಲ್ವಾ? ನೋಡಿ, ಒಂದು ಸತಿ ವಿಧಾನಸೌಧದಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಒಂದು 2-3 ಜನ ಡಲ್ ಆಗಿ ಕೂತಿದ್ದಾರೆ. ನೋಡಿ, DGS ಡೈರೆಕ್ಟರ್ ಆಫ್ ರೆವಿನ್ಯೂ ಸರ್ವಿಸಿಂದ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. CBI ಅವರಿಗೆ ಕೊಟ್ಟಿದ್ದಾರೆ. ಇನ್ವೆಸ್ಟಿಗೇಷನ್ ನಾವು ಮಾಡ್ತೇವೆ, ಅದೆಲ್ಲ ನಾವು ಮಾಡಿಯೇ ಮಾಡ್ತೇವೆ. ಆದರೆ ಇದರಲ್ಲಿ ಇನ್ವಾಲ್ಡ್ ಯಾರು? ಇನ್ವಾಲ್ಡ್ ಕರ್ನಾಟಕ ಸರ್ಕಾರದ ಕನೆಕ್ಷನ್ ಇರುವಂಥ ವ್ಯಕ್ತಿ. ಅದಕ್ಕೆ ನಾವು ಕರ್ನಾಟಕ ಸರ್ಕಾರದ ಬಳಿ ಎಕ್ಸ್ಪ್ಲನೇಷನ್ ಕೇಳ್ತಾ ಇದ್ದೇವೆ. ನೀವು ಪೊಲೀಸ್ ಪ್ರೋಟೋಕಾಲ್ ಹೇಗೆ ಕೊಟ್ರಿ ಅವರಿಗೆ? ನಿಮ್ಮ ಮಂತ್ರಿಗಳು ಯಾಕೆ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದನ್ನ ನೀವು ಬಹಿರಂಗಪಡಿಸಿ. ನೋಡ್ರಪ್ಪ, ಭರತ್ ಶೆಟ್ಟಿ ಅವರು ಹಂಗ ಹೇಳುದಕ್ಕೂ ಇಲ್ಲೊಂದು ಫೋಟೋ ವೈರಲ್ ಆಗ್ಲಿಕ್ಕತ್ತದ. ರನ್ಯಾರಾವ್ ಬಾಜುನೆ ಸಿಎಂ ಸಿದ್ದರಾಮಯ್ಯ ನಿಂತಿರುವಂತಹ ಫೋಟೋ ಈಗ ವೈರಲ್ ಆಗ್ಬಿಟ್ಟದ. ಅಷ್ಟೇ ಅಲ್ರಿ, ಭರತ್ ಶೆಟ್ಟಿ ಅವರು ಒಂದು ಕ್ಲೂನು ಕೊಟ್ರು. ಅವ್ರ ಮಾತ್ನ್ಯಾಗ ನೀವು ಲಕ್ಷ ಕೊಟ್ರಿ. ನೀವು ಈಗ ಅಧಿವೇಶನಕ್ಕೆ ಬರುವಂತಹ ಎಲ್ಲಾ ಮಂತ್ರಿಗಳನ್ನು ಸ್ವಲ್ಪ ಹಿಂಗ ಝೂಮ್ ಹಾಕಿ ನೋಡಿದ್ರೆ ಗೊತ್ತಾಗ್ಬಿಡ್ತದ ಯಾರು ಸ್ವಲ್ಪ ಡಲ್ ಆಗ್ಯಾರಲ್ಲ, ಯಾರು ಟೆನ್ಷನ್ಯಾಗ ಅದಾರಲ್ಲ, ಅವ್ರ ಪಾತ್ರ ಇದ್ರಾಗ ಅದ ಅಂತ ಅವ್ರೇ ಹೇಳಿಕತ್ತಾರ. ಹಂಗಾದ್ರ ಇದನ್ನ ಅಕಸ್ಮಾತ್ ಏನಾರೇ ಕೇಳಿಸ್ಕೊಂಡಿರುವಂತಹ ಮಂತ್ರಿಗಳು ಈಗ ಫುಲ್ ಕೂಲ್ ಆಗಿ ಖುಷಿಯಾಗಿ ಆಕ್ಟಿಂಗ್ ಮಾಡಿದ್ರು ಏನ್ ಆಶ್ಚರ್ಯ ಇಲ್ಲ. ಆದ್ರ ಹಂಗ ಆಕ್ಟಿಂಗ್ ಮಾಡದವ್ರನ್ನ ಕಂಡು ಹಿಡಿಬಹುದು ಅಂತ ಅನಿಸ್ತದ ನೋಡ್ರಿ. ನೀವೇನಂತೀರಿ? ಕಮೆಂಟ್ ಮಾಡಿ ತಿಳಿಸ್ರಿ. ಒಂದು ಊರಿಗೆ, ಒಂದು ಕ್ಷೇತ್ರಕ್ಕ ಅಥವಾ ಶಾಸಕರಾದವರು, ಅಲ್ಲಿನ ಒಂದು ಪಂಚಾಯತ್ ಅಧಿಕಾರಿ ಆಗಿರ್ಬೋದು, ತಮ್ಮ ಕ್ಷೇತ್ರದ ಅಭಿವೃದ್ಧಿ ಮಾಡ್ತಾರ, ಅದಕ್ಕೆ ಶ್ರಮಿಸ್ತಾರ, ತಮ್ಮ ಕ್ಷೇತ್ರದ ಮಂದಿ ಸಮಸ್ಯೆಗಳನ್ನ ಕೇಳ್ಬೇಕು. ಅದು ಕರೆಕ್ಟ್ ಅದ, ಅದಕ್ಕೆ ಪರಿಹಾರ ಕೊಡ್ಬೇಕು, ಕರೆಕ್ಟ್ ಅದ ಬಿಡ್ರಿ. ಆದ್ರ ಒಂದು ರಾಜ್ಯಕ್ಕೆ ಸಿಎಂ ಆದವರು, DCM ಆದವರು, ಹೋಮ್ ಮಿನಿಸ್ಟರ್ ಆದವರು ಇಡೀ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕಾಳಜಿ ಮಾಡ್ಬೇಕಾ? ಇಲ್ಲ ಹೇಳ್ರಿ. ನೀವು ಇಡೀ ರಾಜ್ಯದ ಉದ್ಧಾರ ಆಗ್ಲಿಕ್ಕ ಅನುದಾನ ಯೋಜನೆಗಳೆಲ್ಲ ಘೋಷಣೆ ಮಾಡ್ಬೇಕು. ಆದ್ರೆ ಈಗಿನ ಪರಿಸ್ಥಿತಿ ಹೆಂಗದ ಅಂದ್ರ ಸಿಎಂ, DCM, ಹೋಮ್ ಮಿನಿಸ್ಟರ್ ಆದ್ರೂ ಸಹಿತ ಬರೀ ತಮ್ಮೂರು ತಮ್ಮ ಕ್ಷೇತ್ರದ ಬಗ್ಗೆ ಅಷ್ಟೇ ಕಾಳಜಿ ವಹಿಸ್ಲಿಕ್ಕತ್ತಾರ. ಹಿಂಗಾಗಿ ಇನ್ನುಳಿದಂತ ಉತ್ತರ ಕರ್ನಾಟಕದ ರಾಜ್ಯಗಳಾಗಿರ್ಬಹುದು, ಬೇರೆ ಬೇರೆ ಎಲ್ಲಾ ರೀತಿಯ ಜಿಲ್ಲೆಗಳಿಗೆ ಬಹಳ ಅನ್ಯಾಯ ಆಗ್ಲಿಕ್ಕತ್ತದಂತ ಇಲ್ಲೊಂದು ದೃಶ್ಯನೇ ಹೇಳ್ತದ. ಕೇಳ್ರಿ, ನೋಡ್ರಿ. ಇನ್ನು ಕಡೆಗೂ ಒಂದು ಭಾರಿ ಸ್ಪೆಷಲ್ ತಂದೀನಿ. ಇನ್ನು ಮಧು ಬಂಗಾರಪ್ಪನವ್ರು ಬಹಳ ದಿನ ಆಗಿತ್ತು ನಮ್ಮ ಮಿರ್ಚಿ ಮಂಡಕ್ಕಿಗೆ ಬಂದಿರ್ಲಿಲ್ಲ. ಹಿಂಗಾಗಿ ಅವ್ರು ಕಲಿತ ಸಾಲಿ ಅಂತದಂತ ನನಗ್ ಸಂಶಯ ಆಗ್ಲಿಕ್ಕತ್ತದ. ಅವ್ರಿಗೆ ಕನ್ನಡನ ಇಂಗ್ಲಿಷ್ನ್ಯಾಗ ಹೇಳ್ಕೊಡ್ತಿದ್ರಂತ. ನಮ್ಮಲ್ಲಿ ಇಂಗ್ಲಿಷ್ನ ಕನ್ನಡದಾಗ ಹೇಳೋದನ್ನ ಕೇಳಿದ್ದೀವ್ರಪ್ಪ, ಆದ್ರೆ ಕನ್ನಡನ ಇಂಗ್ಲಿಷ್ನ್ಯಾಗ ಹೇಳೋದನ್ನ ಎಲ್ಲೂ ಕೇಳಿದ್ದಿಲ್ಲ. ಭಾರಿ ಕಲ್ತಾರ, ಹೇಳ್ತಾರ, ಕೇಳ್ರಿ ಅವ್ರದ ಮಾತು. ಎಷ್ಟೊಂದ್ ಸತಿ ನೀವ್ ಹೇಳ್ತೀರಿ ಕನ್ನಡ ಮಧುವರಿಗೆ ಬರೋದಿಲ್ಲ ಅಂತ ಹೇಳಿ. ಎಲ್ಲ ನನಗಲ್ಲ, ನಾನು ಶಿವಮೊಗ್ಗದಲ್ಲಿ ಓದ್ದವನು, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ದೇನು, ಕನ್ನಡನ ಇಂಗ್ಲಿಷ್ ಅಲ್ಲಿ ಹೇಳ್ಕೊಡೋರಲ್ಲಿ. ಹಂಗಾದ್ರೆ ನೀವೆಲ್ಲ ಯಾವ ಮೀಡಿಯಂನ್ಯಾಗ ಕಲ್ತೀರಿ, ಯಾವ ಭಾಷೆದಾಗ ಕಲಿಸ್ತಿದ್ರ ಅಂತ ಕಮೆಂಟ್ ಮಾಡಿ ತಿಳಿಸ್ರಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ
ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.